ಇಲ್ಲ, ಕೆಲವರಿಗೆ ಒಂದು ಇದೆ, ಈಗ ನನಗೆ ಭಯ ಆಗ್ತಾ ಇದೆ, ಆತಂಕ ಆಗ್ತಾ ಇದೆ ಅಂತ ಆದಾಗ ಬಹುಶಃ ಪ್ರಕೃತಿ ನನಗೆ ಹೇಳ್ತಾ ಇದೆ, ನೀನು ಮಾಡ್ತಾ ಇರೋದು ತಪ್ಪು, ನೀನು ಬದುಕ್ತಾ ಇರೋ ರೀತಿ ತಪ್ಪು, ಅಥವಾ ಇದರಲ್ಲಿ ನೀನು ವಿಫಲ ಆಗ್ತಾ ಇದ್ದಿ ಅಂತ ಆ ಆತಂಕವನ್ನು, ಅಂದರೆ ಆತಂಕ ಅನ್ನೋದು ಒಳಗಿಂದ ಬರ್ತಿದೆ. ಹಾಗೆ ಬರೋದ್ರಿಂದಾಗಿ ನಾವು ಅಂದ್ಕೊಳ್ತೀವಿ ಇದು ನನ್ನ ಇಂಟ್ಯೂಷನ್, ಭಗವಂತ ನನಗೆ ಹೇಳ್ತಾ ಇದ್ದಾನೆ ನಾಳೆ ಇದೇನೋ ಆಗೋ ಹೋಗ್ತದೆ ಅಂತ ಭಾವಿಸುವಂಥ ಯುವಕರು ಕೂಡ ಇವತ್ತಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಭಗವಂತ ಯಾವುದೇ ನಿಮ್ಮ ಒಳಗೆ ಭಯವನ್ನು ಹುಟ್ಟು ಹಾಕಲ್ಲ. ಹಾಂ, ಮನುಷ್ಯನ ಸಹಜವಾದ ಗುಣ, ಬೆಳೀತಾ ಬೆಳೀತಾ ಬರುವಂಥದ್ದೇ ಭಯ. ಆದರೆ ಭಯಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರಲ್ಲೂ ಇರಬೇಕಾದದ್ದು ಏನು ಅಂದರೆ ಎಚ್ಚರಿಕೆ. ಭಯ ನಿಮ್ಮನ್ನು ಕುಬ್ಜರನ್ನಾಗಿ ಮಾಡ್ತದೆ. ಎಚ್ಚರಿಕೆ, ನೀವು ನೋಡಿ, ಪ್ರತಿ ಮೆಟ್ಟಲನ್ನು ಹತ್ತಬೇಕಾದ್ರೆ ಪಕ್ಕದಲ್ಲೊಂದು ಕೈ ಹಿಡಿ ಇರ್ತದೆ, ಕೈಪಿಡಿ ಒಂದು ಇರ್ತದೆ, ಅದನ್ನು ಹಿಡ್ಕೊಂಡು ಬೇಕಾದರೂ ಹತ್ತಬಹುದು, ಬಿದ್ದು ಹೋಗಬಾರ್ದು ಅನ್ನುವ ಎಚ್ಚರಿಕೆ. ಹಾಗೆ ಒಂದು ಎಚ್ಚರಿಕೆ ಇರಲಿ, ಆದರೆ ಅದರಲ್ಲಿ ಆತಂಕ ಬೇಡ, ಬಿದ್ದೇ ಹೋಗ್ಬಿಡ್ತೀನಿ ಅನ್ನುವಂಥ ಆತಂಕ ಬೇಡ. ಜೀವನದಲ್ಲಿ ಒಂದು ಎಚ್ಚರಿಕೆ ಇದ್ದಾಗ, ಒಂದು ಹಂತದವರೆಗೆ ಇದ್ದಾಗ, ಹೀಗೆ ಮಾಡಿದ್ರೆ ಹೀಗೆ ಆಗಬಹುದು ಅನ್ನುವಂಥ ಎಚ್ಚರಿಕೆ ಇದ್ದಾಗ ಯಶಸ್ಸು ಗಳಿಸ್ತೀವಿ. ಆದರೆ ತುಂಬ ಸರಿ ಹುಂಬತನ ಅಂತ ಕರೀತಾರೆ. ನಮ್ಮಲ್ಲಿ ಭಯ ಇಲ್ಲ, ಎಚ್ಚರಿಕೆ ಇಲ್ಲ ಅಂತಿದ್ದಾಗ ಏನನ್ನು ಬೇಕಾದರೂ ನಾನು ಜಯಿಸ್ಕೊಂಬರ್ತೀನಿ ಅನ್ನುವಂಥದ್ದಿದ್ದಾಗಲೂ ತಪ್ಪುಗಳಾಗ್ತದೆ ಮತ್ತು ಅದರಲ್ಲಿ ವಿಫಲತೆಗಳೂ ಆಗ್ತದೆ. ಹೇಗೆ ಬೇಕಾದ್ರೆ ಹಾಗೆ ಇನ್ವೆಸ್ಟ್ ಮಾಡಿಬಿಡ್ತೀವಿ, ಹೇಗೆ ಬೇಕಾದ್ರೆ ಹಾಗೆ ಏನೇನೋ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ತೀವಿ. ಆದರೆ ಒಂದು ಎಚ್ಚರಿಕೆ ಅಂತ ಇದ್ದಾಗ, ಈ ಕೆಲಸ ಹೀಗೆ ಮಾಡಿದ್ರೆ ಹೀಗಾಗಬೇಕು, ಆಗದೆ ಹೋದರೆ ಅನ್ನುವಂಥ ಒಂದು ಎಚ್ಚರಿಕೆ ಇದ್ದಾಗ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸೋದನ್ನು ಕಲಿತೀವಿ. ಅದನ್ನು ಬಿಟ್ಟು ಒಳಗೆ ಉಂಟಾಗುವ ಭಯಗಳೆಲ್ಲವೂ, ಆಂತರಿಕ ಒಂದು ಗೊಂದಲಗಳೆಲ್ಲವೂ ಯಾರೋ ಪ್ರಕೃತಿಯಿಂದ, ಯೂನಿವರ್ಸಿಂದ ಒಂದು ಇಂಟ್ಯೂಷನ್ ಬರ್ತಾ ಇದೆ, ಹಾಗಾಗಿ ಈ ಕೆಲಸ ಮಾಡಬಾರ್ದು, ಈ ಕೆಲಸ ಮಾಡೋದ್ರಿಂದ ನನಗೆ ತೊಂದರೆ ಆಗ್ತದೆ, ಈ ರೀತಿಯಾಗಿ ಪ್ರತಿ ಬಾರಿಯೂ ಭಾವಿಸಿದ್ರಿಂದ ಕೂಡ ನೀವು ಮುಂದಿನ ಹೆಜ್ಜೆಯನ್ನು ಇಡ್ಲಿಕ್ಕೆ ಸಾಧ್ಯವೇ ಆಗಲ್ಲ. ನೋಡಿ, ಪ್ರತಿ ಸರಿ ಹಿರಿಯರು ದೊಡ್ಡವರು ಹೇಳ್ತಾನೆ ಇರ್ತಾರೆ, 200-300 ಕೋಟಿ ಖರ್ಚು ಮಾಡಿ ಒಂದು ವಿಮಾನವನ್ನು ತಯಾರು ಮಾಡ್ತೀವಿ. ಆ ವಿಮಾನವನ್ನು ಆರಿಸಿದಾಗ ಯಾವುದೋ ಹಕ್ಕಿ ಬಂದು ಗುದ್ದು ಬಿಟ್ಟರೆ ಅಥವಾ ಆ ಇಂಜಿನ್ ಫೇಲ್ ಆಗಿಬಿಟ್ರೆ ಅನ್ನುವ ಈ ಆಂಗ್ಸೈಟಿ ಏನಿದೆ, ಭಯ ಇದ್ದರೆ ಆ ವಿಮಾನವನ್ನು ತಯಾರು ಮಾಡಿ ಉದ್ದೇಶವೇ ವಿಫಲವಾಗೋಗ್ತದೆ. ಆರಿಸೋದೇ ಇಲ್ಲ, ಅದನ್ನು ಶೆಡ್ಡಲ್ಲಿ ನಿಲ್ಲಿಸಿರ್ತೀವಿ. ಅದಕ್ಕಲ್ವಲ್ಲ ವಿಮಾನ ನಾವು ತಯಾರು ಮಾಡಿದ್ದು. 200-300 ಕೋಟಿ ಖರ್ಚು ಮಾಡಿದ್ರೂ ಅದನ್ನು ಉಡಾಯಿಸಲೇಬೇಕು. ಅದಕ್ಕೆ ತಕ್ಕಂಥ ಪ್ರಿಕಾಷನ್ಗಳನ್ನು ತಗೋಬೇಕು. ಹಕ್ಕಿ ಹೊಡಿದೇ ಇರೋ ಹಾಗೆ, ಇಂಜಿನ್ ಫೇಲ್ ಆಗದೇ ಇರೋ ಹಾಗೆ, ಒಳಗೆ ಯಾವುದೇ ಥರದ ವ್ಯತ್ಯಾಸಗಳಾಗದೇ ಇರೋ ಹಾಗೆ ಮೊದಲೇ ಚೆಕ್ ಮಾಡಬೇಕು, ಎಚ್ಚರಿಕೆಯನ್ನು ತಗೋಬೇಕು. ಹಾಗಂತ ಎಚ್ಚರಿಕೆಯನ್ನೇ ತಗೊಂಡು ಹಾರಿಸೋದನ್ನೇ ಬಿಟ್ಟುಬಿಟ್ರೆ ಅದರ ವಿಫಲ ಆದವು. ಹಾಗೆ ನಮ್ಮ ಜೀವನದಲ್ಲಿ, ನಮ್ಮ ಕೆಲಸದಲ್ಲಿ ತೊಡಗದೆ ಹೋದರೆ ತೊಂದರೆ ಆಗ್ತದೆ, ಇದರಿಂದ ವಿಫಲವಾಗ್ತೀನಿ, ಇದರಿಂದ ನಾನು ಏನನ್ನೂ ಸಾಧಿಸೋಕ್ಕಾಗಲ್ಲ ಅಂತ ಸುಮ್ಮನೆ ಕೂತ್ರೆ ಅದರಿಂದ ಯಾವ ಜೀವನಕ್ಕೆ ಸಾರ್ಥಕತೆಯೇ ಇಲ್ಲ. ಹಾಗೆ ನಮ್ಮ ಪ್ರತಿ ಸರಿ ಹಿರಿಯರು ಹೇಳಿದ್ರು, ಪ್ರಯತ್ನ ಮಾಡು, ಶುರು ಮಾಡೋ ಕೆಲಸ, ಅದು ಆಗುವಂಥದ್ದು ಏನಿದೆ, ಏನಾಗೋದಿದ್ರೂ ಒಳ್ಳೆಯದಕ್ಕೆ ಆಗ್ತದೆ ಅಂತ. ಹಾಗೆ ಪ್ರತಿಯೊಬ್ಬ ಯುವಕ ನನ್ನ ಪ್ರಕಾರ ಯೋಚನೆ ಮಾಡಬೇಕು, ಫಸ್ಟ್ ಕೆಲಸ ಮಾಡೋಕ್ಕೆ ಶುರು ಮಾಡಬೇಕು. ಒಂದು ಪ್ರಿಕಾಷನ್ ತಗೊಳ್ಳಿ, ಒಂದು ಎಚ್ಚರಿಕೆಯಿಂದ ಕೆಲಸ ಶುರು ಮಾಡಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನಿಮ್ಮ ಉದ್ದೇಶವನ್ನು ನೀವು ಮುಟ್ತೀರಿ, ನಿಮ್ಮ ಗುರಿಯನ್ನು ಸಾಧಿಸಿಯೇ ಸಾಧಿಸ್ತೀರಿ. ಎರಡನೇ ಒಂದು ಕಾರಣ ಇದೆ ಒಂದು ಭಯ ಉಂಟಾಗಲಿಕ್ಕೆ. ಈಗ ನಿಮಗಿಂತ ಯಾರೋ ಒಬ್ಬ ಓದಿದ ಅಥವಾ ಹೆಚ್ಚು ತಿಳಿದಂಥ ಅಥವಾ ಇನ್ಯಾವುದೋ ಬೇರೆ ಬೇರೆ ಭಾಷೆ ಬರುವಂಥ ವ್ಯಕ್ತಿ ಇರ್ತಾನೆ. ನೀವು ಅವನ ಹತ್ರ ಮಾತಾಡಬೇಕಾದ್ರೆ ಹಿಂಜರಿತೀರಿ, ಭಯ ಪಡ್ತೀರಿ, ನಿಮಗೆ ಗೊತ್ತಿಲ್ಲದೆ ಬೆವರಕ್ಕೆ ಶುರು ಮಾಡ್ತೀರಿ. ಯಾಕೆಂದರೆ ಅವ್ರು ನಿಮಗಿಂತ ದೊಡ್ಡವರು, ನಿಮಗಿಂತ ತಿಳಿದವರು. ಆ ಭಯ ಹೋಗಬೇಕು. ಅವ್ರ ಜೊತೆ ನಾವು ಸಂವಾದ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಬರೀ ಧ್ಯಾನ ಮಾಡಿದರೆ ಆಗಲ್ಲ. ಕೆಲವ್ರಿಗೆ ಧ್ಯಾನವೂ ಇಷ್ಟ ಆಗದೇನೂ ಇರಬಹುದು. ಆದರೆ ಆ ಥರ ತಿಳಿದಂತಹ, ಆ ರೀತಿ ಬೇರೆ ಭಾಷೆಯೂ ಗೊತ್ತಿರುವಂಥ ವ್ಯಕ್ತಿಯ ಜೊತೆ ನೀವು ವ್ಯವಹರಿಸಬೇಕಾದ್ರೆ ನೀವು ಮಾಡಲೇಬೇಕಾದದ್ದು ಒಂದೇನು ಅಂದರೆ ನಿಮ್ಮಲ್ಲಿ ಆ ಆತ್ಮವಿಶ್ವಾಸ ಬರಬೇಕು. ಹಾಗೆ ಬರಬೇಕಾದ್ರೆ ಏನು ಮಾಡಬೇಕು? ಅವನೇನು ಓದಿದ್ದ, ಅವನೇನು ತಿಳಿದಿದ್ದ ಅದಕ್ಕಿಂತ 1-2 ಪುಸ್ತಕ ಹೆಚ್ಚು ಓದಿದ್ರೆ, ಅಥವಾ ಅವನೇನು ಭಾಷೆ ಗೊತ್ತು ಅದೇ ರೀತಿ ಭಾಷೆಗಳನ್ನು ನಾವು ಕಲೀಲಿಕ್ಕೆ ಸಾಧ್ಯ ಆದರೆ, ಆಗ ಯಾವ ವ್ಯಕ್ತಿಯ, ಜಗತ್ತಿನ ಯಾವ ವ್ಯಕ್ತಿಯ ಜೊತೆ ನಿಂತು ಕೂಡ ನಾವು ಸಂವಾದ ಮಾಡ್ಬೋದು, ಮಾತಾಡಬಹುದು. ನಮ್ಮ ಕಮ್ಯುನಿಕೇಷನ್ ಏನಿದೆ ಆ ಸ್ಕಿಲ್ಲನ್ನು ಸಾಧಿಸಬಹುದು. ನಮಗೆ ಆ ವಿಷಯಗಳು ಗೊತ್ತಿಲ್ಲದೆ ಇದ್ದಾಗ ಇನ್ನೊಬ್ಬರು ಮುಂದೆ ನಿಂತಾಗ ಬೆವರ್ತೀವಿ.
ನಮಗಿಂತ ಕೆಳಗಿರುವಂಥ ಹೆಚ್ಚು ಓದದೇ ಇರುವಂಥವ್ರ ಜೊತೆ ಕೂಡ ನಾವು ಮಾತಾಡಲಿಕ್ಕೆ ಯೋಚನೆ ಮಾಡ್ತೀವಿ. ಯಾಕೆಂದರೆ ಆ ಜ್ಞಾನ ನಮ್ಮಲ್ಲಿ ಇಲ್ಲದೆ ಇದ್ದಾಗ, ವಿಶ್ವಾಸ ಇಲ್ಲದೆ ಇದ್ದಾಗ, ಜ್ಞಾನ ಇಲ್ಲದೆ ಇದ್ದಾಗ ಆತ್ಮವಿಶ್ವಾಸ ಕಡಿಮೆ ಆಗ್ತದೆ. ಹಾಗಾಗಿ ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ಳಿ. ಆ ಜ್ಞಾನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಪ್ರತಿನಿತ್ಯ ಸ್ವಲ್ಪ ಅಧ್ಯಯನ ಮಾಡುವಂಥ ಕೆಲಸ ಮಾಡಿ. ಓದುತ್ತಾ ಹೋದಾಗ ನಮ್ಮಲ್ಲಿ ಜ್ಞಾನ ಹೆಚ್ಚುತ್ತಾ ಹೋಗ್ತದೆ. ವಿಷಯಗಳನ್ನು ತಿಳಿತಾ ಹೋದಾಗ ನಮ್ಮಲ್ಲಿರುವಂಥ ಆಂತರಿಕ ಗೊಂದಲಗಳೇನಿದೆ, ನಮ್ಮಲ್ಲಿರುವ ಆತಂಕ ಏನಿದೆ, ಅದು ಕ್ಷುಲ್ಲಕ ಅನಿಸೋಕ್ಕೆ ಶುರುವಾಗ್ತದೆ. ಹಾಗೆ ಪ್ರತಿಯೊಬ್ಬರ ಜೊತೆ ವ್ಯವಹರಿಸಲಿಕ್ಕೆ ವಿಶ್ವಾಸದಿಂದ, ಧೈರ್ಯದಿಂದ ವ್ಯವಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಮ್ಮ ಹಿರಿಯರೆಲ್ಲ ಮೊದಲಿಂದ ಹೇಳಿದ್ದಾರೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ದೇಶ ಸುತ್ತುತ್ತಾ ಕೋಶ ಅಂದರೆ ಪುಸ್ತಕಗಳನ್ನು ಓದ್ತಾ ಹೋದಾಗ ನಮಗೇ ಗೊತ್ತಿಲ್ಲದೆ ನಮ್ಮ ಒಳಗೆ ಧೈರ್ಯ, ವಿಶ್ವಾಸ ಏನಿದೆ ಅದು ಹೆಚ್ಚುತ್ತಾ ಹೋಗ್ತದೆ. ಹಾಗೆ ಹೆಚ್ಚಲಿಕ್ಕೆ ಪ್ರತಿನಿತ್ಯ ಓದಿ, ಅಧ್ಯಯನ ಮಾಡಿ, ಆ ಅಧ್ಯಯನ ಮಾಡಿದ್ದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಸ್ವಲ್ಪ ಹೊತ್ತಾದರೂ ಧ್ಯಾನವನ್ನು ಕೂಡ ಜೊತೆಗೆ ಜೋಡಿಸ್ಕೊಳ್ಳಿ. ಹಾಗೆ ಜೋಡಿಸ್ಕೊಳ್ತೀರಿ ಅಂತ ನಾನು ಭಾವಿಸ್ತೀನಿ. ಪ್ರತಿಯೊಬ್ಬರ ವಿಶ್ವಾಸ, ಧೈರ್ಯ, ಜ್ಞಾನ ಹೆಚ್ಚುತ್ತಾ ನಿಮ್ಮೊಳಗಿರುವಂತಹ ಆ್ಯಂಗ್ಸೈಟಿ ಏನಿದೆ, ಗೊಂದಲ ಏನಿದೆ, ಅದೆಲ್ಲವೂ ಕಳೆದು ಹೋಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಹರಿ ಓಂ ತತ್ಸತ್.